ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಶೃಂಗಾರ ಚಾನಲ್. ಫ್ರೆಂಡ್ಸ್, ನಾನು ನನ್ನ ಚಾನಲ್ ಹೆಸರು ನನ್ನ ಹವ್ಯಾಸ ಅಂತ ಇತ್ತು. ಹೆಸರನ್ನು ಬದಲಾಯಿಸಿದ್ದೀನಿ, ಕ್ರೋಶ ಶೃಂಗಾರ ಅಂತ. ಈ ಹೆಸರು ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನಿವತ್ತು ಒಂದು ಸಿಂಪಲ್ ಆದರೂ ಗ್ರ್ಯಾಂಡಾಗಿ ಕಾಣಿಸೋ ಅಂತ ಒಂದು ಸಾರಿ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ನಾನು ಕಾಟನ್ ಸಿಲ್ಕ್ ಸಾರಿ ತೊಗೊಂಡಿದ್ದೀನಿ. ಸಾರಿ ಕಲರ್ ಬಂದು ಒಂಥರ ಪಿಂಕ್ ಮಿಕ್ಸ್ ವಿತ್ ರೆಡ್ಡಿಶ್, ಅಂದರೆ ಮೆಜಂತಾನೂ ಅಲ್ಲ, ಆದರೆ ಕನಕಾಂಬರದ ಕಲರು ಅಂತ ಹೇಳ್ಬೋದು. ಕನಕಾಂಬರ ಕಲರ್ಗೆ ರಾಮ ಗ್ರೀನ್ ಕಲರ್ದು ಬುಟ್ಟೋಸ್ ಇದೆ. ಬಾರ್ಡ್ರು ಬಂದು ಇದಕ್ಕೆ ರಾಮ ಗ್ರೀನಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಬಾರ್ಡ್ರ್ ಇದೆ. ಇದಕ್ಕೆ ಒಂದು ಸಿಂಪಲ್ ಆದರೂ ಸಿಂಗಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಲುಕ್ಕನ್ನು ಕೊಡುವಂಥ ಒಂದು ಸಾರಿ ಕುಚ್ಚು ಡಿಸೈನನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಡಿಸೈನರ್ ಗೋಲ್ಡನ್ ಬೀಡ್ಸನ್ನು ತೊಗೊಂಡಿದ್ದೀನಿ. ತುಂಬ ದೊಡ್ಡ ಸೈಜು ಅಲ್ಲ, ತುಂಬ ಚಿಕ್ಕ ಸೈಜು ಅಲ್ಲ, ಈ ಥರ ಮೀಡಿಯಮ್ ಸೈಜ್ದು. ಇದ್ರ ಬದಲಾಗಿ ನೀವು ಇವನ್ ಫ್ಲವರ್ ಬೀಡ್ಸನ್ನು ಕೂಡ ಯೂಸ್ ಮಾಡಿ ಹಾಕ್ಬೋದು. ಈ ಡಿಸೈನ್ಗೆ ಸ್ಮಾಲ್ ಬೀಡ್ಸನ್ನು ಕೂಡ ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ರೆಗ್ಯುಲರ್ ಆಗಿ ಕುಚ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಈ ಥರ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೊಂಡು ತುಂಬ ಈಸಿಯಾಗಿರುವಂಥ ಡಿಸೈನು, ಆದರೆ ಡಬಲ್ ಆರ್ಚ್ ಬರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸಾರಿಗೆ ಮ್ಯಾಚ್ ಆಗುವಂಥದ್ದು ಕಲರ್ನ ತೊಗೊಂಡಿದ್ದೀನಿ. ಆರೆಳೆ ದಾರ ಮಾಡಿ ಸುತ್ತಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಂಡಲ್ಲೂ ಕೂಡ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಆ್ಯಸ್ ಯೂಶಲ್ಲು ನೀಡಲ್ ನಂಬರ್ 10 0.75 mm ರೆಗ್ಯುಲರ್ ನೀಡಲು ಟ್ಯುಲಿಪ್ದು ಯೂಸ್ ಮಾಡ್ತಾಯಿದ್ದೀನಿ. ರಾಮ ಗ್ರೀನಲ್ಲಿ ನಾನು ಕ್ರೋಶ ವರ್ಕ್ ಮಾಡಿ ಈ ಪಿಂಕ್ ಕಲರ್ ಏನಿದೆ ಅಥವಾ ಕನಕಾಂಬರ ಕಲರ್ ಏನಿದೆ ಇದರಲ್ಲಿ ಕುಚ್ಚನ್ನು ಕಟ್ತಾಯಿದ್ದೀನಿ. ಸೊ ಒಳ್ಳೆ ಕಾಂಬಿನೇಷನಲ್ಲಿ ಡಿಸೈನ್ ಬರುತ್ತೆ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನನ್ನ ಈ ಕ್ರೋಶ ಶೃಂಗಾರ ಚಾನಲ್ಗೆ ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡಿಸೈನ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶಲ್ಲು ನಾನು 2 ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ನೀವು ಒಂದು ಕೂಡ ಹಾಕೋಬೋದು ಹಿಂದ್ಗಡೆ ನಾಟ್ ಹಾಕೊಂಡಿರೋದ್ರಿಂದ, ಬಟ್ ನೀವು 2 ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡ್ರೆ ಫಿನಿಷಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ. ಎಡ್ಜಸ್ಸಲ್ಲಿ, ಸಾರಿ ಎಡ್ಜಸ್ಸಲ್ಲಿ ಅಷ್ಟೇ ಅಲ್ದಿರ ಸ್ಟಿಚ್ ಕೂಡ ತುಂಬ ಸೆಕ್ಯೂರ್ ಆಗಿರುತ್ತೆ. ಹಾಗಾಗಿ ನಾನು 2 ಸಾರಿ ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. ಸೊ ಈ ಡಿಸೈನರ್ ಬೀಡ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಸುಕ್ಕು ಬರಬಾರ್ದಲ್ವಾ ಡಿಸೈನು. ಸೊ ಹಾಗಾಗಿ ಕ್ಲಾರಿಟಿ ತುಂಬ ಚೆನ್ನಾಗಿರಬೇಕು ಅಂತಂದರೆ ಈ ಥರ ಮೆಷರ್ ಮಾಡಿ ಲಾಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟು ನಾನೀಗ ಇಲ್ಲಿ 4 ಚೈನ್ಸ್ನ ಹಾಕೋತಾ ಇದ್ದೀನಿ. ಇದು ಕುಚ್ಚು ಕಟ್ಟಕ್ಕೆ ಪ್ರಾವಿಷನ್ನು ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಕೂಡ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ಈ ಕಡೆನೂ ಒಂದು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಆದರೂ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನ್ ಇದು. ಡಬಲ್ ಆರ್ಚ್ ಬರೋದ್ರಿಂದ ತುಂಬ ರಿಚ್ ಲುಕ್ಕನ್ನು ಕೂಡ ಕೊಡುತ್ತೆ. ಸೊ ಇದು ಬೇಕಾದ್ರೆ ಕುಚ್ಚು ಕಟ್ಕೋಬೇಕು ಅನ್ನೋರಾದರೆ ಈ ಥರ ಪ್ರಾವಿಷನ್ ಮಾಡ್ಕೋಬೋದು. ನಿಮಗೆ ಕುಚ್ಚು ಬೇಡ ಅಂದರೆ ಡೈರೆಕ್ಟ್ ಡಿಸೈನು ಕೂಡ ಹಾಕ್ಕೋಬೋದು, ಬಾರ್ಡರ್ ಡಿಸೈನ್ ಥರ. ಸೊ ಈಗ ಇಲ್ಲಿ ಲಾಕ್ ಮಾಡ್ಕೋತೀನಿ. ಈಗ ಮೇನ್ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೇನ್ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದಕ್ಕೂ ಸ್ವಲ್ಪ ವರ್ಕ್ ಮಾಡೋಕ್ಕೆ ಜಾಗ ಬೇಕಾಗತ್ತಲ್ಲ. ಸೊ ಹಾಗಾಗಿ ಇಲ್ಲಿ ನಾನು 6 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಈಗಾಗಲೇ ಲಾಕ್ ಮಾಡಿರೋ ಸ್ಟಿಚ್ 1, ಅದ್ರ ಪಕ್ಕದಲ್ಲಿ 5 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 2, 3, 4, 5. ಸೊ ಟೋಟಲಿ ಇಲ್ಲಿ 6 ಸಿಂಗಲ್ ಕ್ರೋಶೆ ಆಗಿದೆ. ಲಾಕ್ ಮಾಡಿರೋ ಸ್ಟಿಚ್ ಬಿಟ್ಟು ಇನ್ನು ಎಕ್ಸ್ಟ್ರಾ 5 ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇದೇ ರೌಂಡ್ ಡಿಸೈನರ್ ಬೀಡ್ ಏನಿದೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ಇಲ್ಲಿ ಬೇಕಾದ್ರೆ ವೇರಿಯೇಷನ್ಗೆ ಇವನ್ ಫ್ಲವರ್ ಡಿಸೈನು, ಸ್ಟೋನ್ ಬೀಡ್ಸು ಅಥವಾ ಕ್ರಿಸ್ಟಲ್ ಬೀಡ್ಸು ಸಾರಿಗೆ ಮ್ಯಾಚ್ ಆಗೋವಂಥದ್ದು ಅದು ಕೂಡ ಹಾಕೋಬೋದು. ಈಗ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಗೆ ಬೀಡ್ ಲಾಕನ್ನು ಮಾಡ್ಕೊಂಡಿದ್ದೀನಿ. ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿ ಅಲ್ಲಿಗೆ ನಾನು ಲಾಕ್ನ ಕೂಡ ಮಾಡ್ಕೋತೀನಿ. ಈ ರೀತಿ ಲಾಕನ್ನು ಮಾಡ್ಕೊಂಡ್ಮೇಲೆ
ಸ್ಯಾರಿನ ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಈಗ ನೀವು ಬೇಕಾದರೆ 5 ಸಿಂಗಲ್ ಕ್ರೋಶನ್ ಕೂಡ ಹಾಕಿ ವರ್ಕ್ ಮಾಡ್ಕೋಬೋದು. ಆದರೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಬೀಡ್ ಹಿಂದೆ ಥ್ರೆಡ್ ಏನಿರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಬೀಡ್ ಹಿಂದೆ ಇರುವಂಥ ಥ್ರೆಡ್. ಸೊ ಇದ್ರ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶ ಹಾಕಿ ವರ್ಕ್ ಮಾಡ್ಕೋತೀನಿ. ಸೊ ಎಕ್ಸ್ಟ್ರಾ 5 ಚೈನ್ಸ್ ಹಾಕೋದು ಅವಾಯ್ಡ್ ಆಗುತ್ತೆ. ಸೊ ಈ ಬೀಡ್ ಹಿಂದೆ ಇರೋ ಥ್ರೆಡ್ಡನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೇಲೆ ಕೆಳ್ಕೊಂಡ್ರೆ ಕ್ರೋಶದಿಂದ ಅದು ನೀಡಲು ಮೇಲೆ ಇರುವಂಥ ಬೀಡ್ ಮೇಲಿರುವಂಥ ಥ್ರೆಡ್ಡು ಆರಾಮಾಗಿ ನೀವು ವರ್ಕ್ ಮಾಡ್ಕೋಬೋದು. ಇದ್ರ ಮೇಲೆ ಅದು ಥ್ರೆಡ್ಡು ಫುಲ್ಲು ಕಂಪ್ಲೀಟ್ ಆಗೋಷ್ಟು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಹೋಗೋಣ. ಈಗಾಗಲೇ 3 ವರ್ಕ್ ಮಾಡ್ಕೊಂಡಿದ್ದೀನಿ. ಇದು 4ನೇದು, 5ನೇದು. ನೀವು ಇಲ್ಲಿ ಸ್ಟಿಚ್ಚು ಎಷ್ಟು ಬರುತ್ತೆ ಅಂತ ಇಂಪಾರ್ಟೆಂಟ್ ಅಲ್ಲ, ಬಟ್ ಈ ಬೀಡ್ ಮೇಲಿರೋ ದಾರ ಎಳ್ಕೊಂಡಿರ್ತೀವಲ್ಲ ಅದು ಕವರ್ ಆಗೋವರೆಗೂ ಕೂಡ ನಾವು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೋಬೇಕಾಗತ್ತೆ. ಈಗ 5 ಹಾಕಿದ್ದೀನಿ. ಇದು 6 ಸಿಂಗಲ್ ಕ್ರೋಶೆ, 7 ಸಿಂಗಲ್ ಕ್ರೋಶೆ. ಸೊ ಇಲ್ಲಿ ನನಗೆ 8 ಸಿಂಗಲ್ ಕ್ರೋಶೆ ಹಿಡಿಸಿದೆ. ಸೊ 8 ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದೇನಾಗುತ್ತೆ ಅಂದರೆ ಬೀಡ್ ಮೇಲೆ ಒಂದು ಸಣ್ಣ ಆರ್ಚ್ ಥರ ಬಂದಿದೆ ನೋಡಿ, ಈ ಥರ ಆರ್ಚ್ ಥರ ಬರುತ್ತೆ. ಸೊ ಈಗ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನಾವು 5 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿರ್ತೀವಲ್ಲ ಸ್ಯಾರಿಗೆ, ಅಲ್ಲಿ ಫಸ್ಟ್ ಬರುವಂಥ ಸಿಂಗಲ್ ಕ್ರೋಶೆ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಅದ್ರ ಪಕ್ಕದಲ್ಲಿರುವಂಥ ಸ್ಟಿಚ್ಚಲ್ಲೂ ಕೂಡ ಇನ್ನೊಂದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾನೀಗ ಇದಕ್ಕೆ ಒಂದು 10 ಚೈನನ್ನು ಹಾಕೋತಾ ಇದ್ದೀನಿ. ಇದು ಯಾಕೆ ಅಂದರೆ ಡಬಲ್ ಆರ್ಚ್ ಬಿಡಬೇಕಲ್ವಾ. ಸೊ ಇವಾಗ ಡಬಲ್ ಆರ್ಚನ್ನು ವರ್ಕ್ ಮಾಡೋಣ. ಸೊ ಹಾಗಾಗಿ ಇದಕ್ಕೆ 10 ಚೈನನ್ನು ಹಾಕೋತಾ ಇದ್ದೀನಿ. 1 2 3 4 5 6 7 8 9 10. ಸೊ 10ನ್ನು ವರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ಒಂದು ಆರ್ಚ್ ಮೇಲೆ ಆರ್ಚ್ ಬರುತ್ತೆ. ಸೊ ಈಗ ಇಲ್ಲಿ ನಾವು ಈಗಾಗಲೇ ಈ ಬಿಗ್ ಬೀಡನ್ನು ಲಾಕ್ ಮಾಡೋಕ್ಕೆ ಒಂದು ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಸಿಂಗಲ್ ಸ್ಟಿಚ್ಚು. ಸೊ ಇದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶನ ಹಾಕಿ ಈ ರೀತಿ ಬರುತ್ತೆ. ನೆಕ್ಸ್ಟ್ ಈಗ ಇದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಓವರ್ಲ್ಯಾಪ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ ಇಲ್ಲಿ ಹಾಕೋತಾ ಇದ್ದೀನಿ. ಈಗ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಇಲ್ಲಿ ಎಷ್ಟು ಒಂದು 10 ಚೈನ್ ಏನೋ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿ ಈ 10 ಚೈನ್ಗೂ ಕೂಡ ನಾವು ಎಷ್ಟು ಹಿಡಿಸುತ್ತೆ ಅಷ್ಟು ಹಾಫ್ ಸಿಂಗಲ್ ಕ್ರೋಶನ, ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ನೀವು ಸಿಂಗಲ್ ಕ್ರೋಶನೂ ಕೂಡ ಹಾಕೋಬೋದು. ಸ್ವಲ್ಪ ತಿಕ್ನೆಸ್ ಬೇಕು ಔಟರ್ ಬಾರ್ಡ್ರು ಅನ್ನೋದಾದರೆ ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಈಗ ಒಂದು ರಿಂಗ್ ಇದೆಯಲ್ಲ, ರಿಂಗ್ ಪಕ್ಕದಲ್ಲಿ ನೀಡಲ್ಗೆ ಒಂದು ಸರಿ ದಾರನ ಸುತ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡಿರುವಂಥ 10 ಚೈನ್ಸ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು, ಈಗ ನೋಡಿ ನೀಡಲ್ ಮೇಲೆ 3 ಥ್ರೆಡ್ ಇದೆ. 3 ಥ್ರೆಡ್ಡನ್ನು ಒಂದು ಸರಿ ಲಾಕ್ ಮಾಡ್ಕೊಳ್ಳೋದು. ಇದು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಒಂದು ಸರಿ ಹಾಫ್ ಡಬಲ್ ಕ್ರೋಶನ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಈ 10 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಫಿಲ್ ಮಾಡ್ತಾ ಹೋಗೋಣ. 2 ಆಯಿತು ಹಾಫ್ ಡಬಲ್ ಕ್ರೋಶೆ. ಸೊ 3 ಹಾಫ್ ಡಬಲ್ ಕ್ರೋಶೆ, 4 ಹಾಫ್ ಡಬಲ್ ಕ್ರೋಶೆ. ಸ್ವಲ್ಪ ದೂರ ಹಾಕೊಳ್ಳೋದು ಬೇಡ, ಪಕ್ಕನೇ ಆದಷ್ಟು ಗ್ಯಾಪ್ ಬಿಡ್ತೀರ ಹಾಕ್ಕೊಳ್ಳಿ. ಅಕಸ್ಮಾತ್ ದೂರ ಹೋದರೂ ಕೂಡ ಒಂದು ಸರಿ ಈ ಥರ ಪುಷ್ ಮಾಡ್ಕೊಳ್ಳಿ. 4 ಹಾಫ್ ಡಬಲ್ ಕ್ರೋಶೆ ಆಯಿತು. ಈಗ 5 ಹಾಫ್ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. 5 ಹಾಫ್ ಡಬಲ್ ಕ್ರೋಶೆ, 15 ಹಾಫ್ ಡಬಲ್ ಕ್ರೋಶೆ. ನೋಡಿ, ಇದು ನಾವು ಕೌಂಟ್ ಮುಖ್ಯ ಆಗಲ್ಲ, ಇಲ್ಲಿ ಗ್ಯಾಪ್ ಇದು ಕಂಪ್ಲೀಟ್ ಕವರ್ ಆಗಬೇಕು. ಸೊ ಹಾಗಾಗಿ ಇನ್ನೂ ಒಂದು ಹಿಡಿಸತ್ತೆ ಇಲ್ಲಿ. ಸೊ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಟೋಟಲಿ 16 ಹಾಫ್ ಡಬಲ್ ಕ್ರೋಶೆ ಬಂದಿದೆ. ಓಕೆನಾ? ನೋಡಿ ಈ ರೀತಿ ಬರುತ್ತೆ, ಒಂದು ತಿಕ್ಕಾಗಿರುವಂಥ ಡಬಲ್ ಆರ್ಚ್ ಬರುತ್ತೆ. ಈಗ ನೆಕ್ಸ್ಟು ನಾವು
ಇದನ್ನು ಈ ಬೇಸ್ ಲೈನಲ್ಲಿ ಹಾಕ್ಕೊಂಡಿದ್ದೀವಲ್ವ, ಥರ್ಡ್ ಸಿಂಗಲ್ ಕ್ರೋಶೆ ಇದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇಲ್ಲಿ ಕಾಣಿಸ್ತಾ ಇದೆಯಾ, ಇನ್ನೂ 2 ಸಿಂಗಲ್ ಕ್ರೋಶೆಗಳಿದೆ. ಸೊ ಅದರಲ್ಲಿ ಇದ್ರ ಪಕ್ಕದಲ್ಲೇ ಇರೋವಂಥ ಒಂದು ಸಿಂಗಲ್ ಕ್ರೋಶೆಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಬಲ್ ಆರ್ಚ್ ಬಂದಿದೆ. ಈಗ ನಾವು ಇನ್ನೊಂದು ಸರಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿದ್ದೀವಲ್ವ, ಈಗ ಲಾಕ್ ಮಾಡಿದ್ಮೇಲೆ ಈ ಫ್ರಂಟ್ ಸೈಡಿಂದ ವರ್ಕ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ದಾರಾನ ಸ್ವಲ್ಪ ಮೇಲಕ್ಕೆ ಮಾಡ್ತೀನಿ. ಈಗ ಇದು ಡಿಸೈನರ್ ಬೀಡ್ ಬೇಡ, ಸ್ಮಾಲ್ ಬೀಡ್ಸ್ನ ಹಾಕೊಳ್ಳೋಣ. ಈ ಡಿಸೈನ್ಗೆ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ಗೆ. ದಾರನ ಮೇಲಕ್ಕೆ ಮಾಡಿಕೊಂಡು ಇದಕ್ಕೆ ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಿಚ್ ಇದೆಯಲ್ಲ ಅದರ ಒಳಗಡೆ ಹೋಗಿ ಲಾಕ್ ಮಾಡೋಣ. ಮತ್ತು ಇನ್ನೊಂದು ಬೀಡನ್ನ ಬೇಕಾದ್ರೆ ಹಾಕೋಬೋದು ಅಥವಾ ಆಲ್ಟರ್ನೇಟಿವ್ ಬೇಕಾದ್ರೂ ಹಾಕೋಬೋದು. ನಾನು ತುಂಬ ಓವರ್ ಬೀಡ್ ಬೇಡ ಅಂತ ಹೇಳಿ ಆಲ್ಟರ್ನೇಟಿವಲ್ಲಿ ಹಾಕೋತೀನಿ. ನೆಕ್ಸ್ಟು ನಾನಿಲ್ಲಿ ಬರೀ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ 1 ಬೀಡು 1 ಸಿಂಗಲ್ ಕ್ರೋಶೆ, 1 ಬೀಡು 1 ಸಿಂಗಲ್ ಕ್ರೋಶೆ. ಈಗ ಮತ್ತೆ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಇದು ಬೀಡ್ ಪಕ್ಕ ಇರುವಂಥ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇದು ಮರಿಬೇಡಿ ಫ್ರೆಂಡ್ಸ್, ಈ ಥರ 1 ಸಿಂಗಲ್ ಕ್ರೋಶೆ ಮತ್ತು 1 ಬೀಡ್ ಲಾಕು. ಈಗ ಮತ್ತೆ ಥ್ರೆಡ್ನ ಮೇಲಕ್ಕೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕ್ ಏನು ಮಾಡೋದು ಬೇಡ, ಪಕ್ಕ ಇರುವಂಥ ಸ್ಟಿಚ್ಚಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡಿದರೆ ಆಯಿತು. ನೆಕ್ಸ್ಟ್ 1 ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಕೋಬೇಕು. ಈ ಸ್ಟೆಪ್ಪನ್ನು ಮಾತ್ರ ಮರಿಬೇಡಿ, ಸೊ ಆವಾಗ ಡಿಸೈನ್ ವೇರಿ ಆಗುತ್ತೆ. ಈಗ ನೆಕ್ಸ್ಟು ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಇದಕ್ಕೆ ಇನ್ನೊಂದು ಬೀಡನ್ನ ಹಾಕ್ಕೊಳ್ಳೋಣ. ಈ ಬೀಡ್ ಆದಮೇಲೆ ಬೀಡ್ ಪಕ್ಕ ಇರೋವಂಥ ಚೈನಲ್ಲಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆ ಹಾಕಿ. ನೆಕ್ಸ್ಟ್ 1 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಈಗ ಇನ್ನೊಂದು ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇರೋವಂಥ ಸ್ಟಿಚ್ಚಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅದ್ರ ಪಕ್ಕ ಇರುವಂಥ ಸ್ಟಿಚ್ಚಲ್ಲಿ ಬರೀ 1 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿಕೊಂಡ್ರೆ ಆಯಿತು. ಇಷ್ಟಾದಮೇಲೆ ಈಗ ಸ್ಯಾರಿಗೂ ಕೂಡ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನಾವೀಗಾಗಲೇ 1 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದೀವಲ್ವ, ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಒಂದು ಡಬಲ್ ಆರ್ಚ್ ಡಿಸೈನ್ ಬರುತ್ತೆ. ತುಂಬ ಗ್ರ್ಯಾಂಡ್ ಆಗಿರುವಂಥ ಲುಕ್ ಕೊಡುತ್ತೆ. ಈಗ ಇದೇ ರೀತಿ ನಾವು ಕುಚ್ಚಿಗೆ ಈ ಕಡೆನೂ ವರ್ಕ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಇವಾಗ ಇಲ್ಲಿ ಪಕ್ಕದಲ್ಲಿ ನಾನು ಓವರ್ಲ್ಯಾಪ್ ಆಗಬಾರ್ದು ಅಂತ ಹೇಳಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ ಒಂದು ಸರಿ. ನೋಡಿ, ಇಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ವಾ. ಸೊ ಅದೇ ರೀತಿ ಈ ಕಡೆನೂ 1 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿಕೊಂಡು ನೆಕ್ಸ್ಟ್ ಈಗ ದಾರನ ಮೇಲಕ್ಕೆ ಮಾಡಿ ಒಂದು ಬಿಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಡಿಸೈನರ್ ಬೀಡನ್ನ ಥ್ರೆಡ್ಗೆ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ ಸ್ಯಾರಿಗೆ. ಫ್ರೆಂಡ್ಸ್, ನೀವೇನಾದರೂ ಲಾಕ್ ಮಾಡಬೇಕಾದ್ರೆ ಪ್ರತಿ ಸರಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, 1 ಸೆಕೆಂಡು ಮೆಜರ್ ಮಾಡಿ ಲಾಕ್ ಮಾಡಿ, ಇಲ್ಲಾಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಫಿನಿಶಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ನೆಕ್ಸ್ಟ್ ಈಗ ಕುಚ್ಚು ಹಾಕೋಕ್ಕೆ ಪ್ರಾವಿಷನ್ ಮಾಡೋಣ. 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನು ಕೂಡ ಈ ರೀತಿ ನೋಡಿ ಒಂದು ಸರಿ ಆಮೇಲೆ ಲಾಕ್ ಮಾಡಿ. ನೆಕ್ಸ್ಟ್ ಈಗ ಇನ್ನೊಂದು ಬಿಗ್ ಬೀಡನ್ನು ಹಾಕ್ಕೊಳ್ಳೋಣ. ಇದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡಿ ಬರೀ 4 ಚೈನ್ನ ಹಾಕಿ ಕುಚ್ಚನ್ನು ಕೂಡ ಕಟ್ಕೋಬೋದು. ಬಟ್ ಬೀಡ್ ಹಾಕಿದ್ರೆ ಹೈಲೈಟೆಡ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ ಸ್ಯಾರಿಗೆ ಅಂತ ಹೇಳಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಬರುತ್ತೆ ಡಿಸೈನು. ಇಲ್ಲಿ ನಾನು ಕಾಂಟ್ರಾಸ್ಟ್ ಕಲರಲ್ಲಿ ಈ ಕನಕಾಂಬರ ಕಲರ್ ಏನಿದೆ ಅದನ್ನು ಕುಚ್ಚು ಕಟ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನ್ ಇದು. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಒಂದು 600 ರುಪೀಸ್ ಅಪ್ರಾಕ್ಸಿಮೇಟಾಗಿ ನೀವು ಚಾರ್ಜ್ ಮಾಡ್ಬೋದು. ನೀವಿರೋ ಪ್ಲೇಸಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈಗ ಹಳ್ಳಿಗಳ ಕಡೆ ಎಲ್ಲ ಆದರೆ ಅಷ್ಟೊಂದೆಲ್ಲ ಕೊಡಲ್ಲ ಅಲ್ವಾ ಬೇರೆ ಊರಲ್ಲೆಲ್ಲ. ಸೊ ರೂರಲ್ ಏರಿಯಾಸಲ್ಲಿ ನೀವು ಒಂದು 600 ರುಪೀಸ್ ಚಾರ್ಜ್ ಮಾಡ್ಬೋದು ಇದು ಡಿಸೈನ್ಗೆ. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.